ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. PM ನರೇಂದ್ರ ಮೋದಿ ಮೊದಲ ಬಾರಿಗೆ ಸೌತ್ ಈಸ್ಟ್ ಏಷ್ಯಾದಲ್ಲಿರೋ ಪುಟಾಣಿ ಮುಸ್ಲಿಂ ರಾಷ್ಟ್ರವೊಂದಕ್ಕೆ ಭೇಟಿ ನೀಡಿದ್ದಾರೆ. ಪುಟ್ಟ ರಾಷ್ಟ್ರ ಅಂದ್ರೆ ಎಷ್ಟು ಪುಟ್ಟದು ಗೊತ್ತಾ? ನಮ್ಮ ಮೈಸೂರು ಜಿಲ್ಲೆಗಿಂತ ಚಿಕ್ಕದು. ಈಗಲೂ ಸುಲ್ತಾನರ ಆಳ್ವಿಕೆ ಇರೋ ಬ್ರೂನಿ ದೇಶಕ್ಕೆ ಮೋದಿ ಹೋಗಿದ್ದಾರೆ. ಈ ಪುಟಾಣಿ ಮುಸ್ಲಿಂ ರಾಷ್ಟ್ರ ಭಾರತದೊಂದಿಗೆ ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ತುಂಬಾ ಚೆನ್ನಾಗಿರೋ ನಂಟನ್ನ ಹೊಂದಿದೆ. ಇದುವರೆಗೂ ಭಾರತದ ಯಾವುದೇ ಪ್ರಧಾನಮಂತ್ರಿನೂ ದ್ವಿಪಕ್ಷೀಯ ಭೇಟಿಗಾಗಿ ಬ್ರೂನಿಗೆ ಹೋಗಿರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರ ಈ ಭೇಟಿ ಬಗ್ಗೆ ಇಡೀ ಇಂಡೋ ಪ್ಯಾಸಿಫಿಕ್ ಪ್ರದೇಶ ಸಾಕಷ್ಟು ಚರ್ಚೆ ಮಾಡ್ತಾ ಇದೆ. ಈ ಭೇಟಿಯ ಮಹತ್ವ ಏನು ಹಾಗಾದ್ರೆ? ಭಾರತದೊಂದಿಗೆ ಬ್ರೂನಿಯ ಐತಿಹಾಸಿಕ ಹಾಗೂ ಈಗಿನ ಸಂಬಂಧ ಹೇಗಿದೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಇಲ್ಲಿ ಮಲೇಷ್ಯಾ ಕೆಳಗಡೆ 2 ಪೀಸ್ ಭೂಮಿ ಕಾಣಿಸ್ತಾ ಇದಾವಲ್ಲ, ಇದು ಬ್ರೂನೆ. 3 ಕಡೆ ಮಲೇಷ್ಯಾ, 1 ಕಡೆ ಸೌತ್ ಚೈನಾ ಸೀ ಇದೆ. ಹಾಗೆ ನೋಡಿದ್ರೆ ಈ ಬ್ರೂನೆ ದೇಶ ಇರೋ ಬೋರ್ನಿಯೋ ದ್ವೀಪವನ್ನ 6 ದೇಶಗಳು ಹಂಚಿಕೊಂಡಿವೆ. ಇಂಡೋನೇಷ್ಯಾದ ಕಾಲಿಮನತ್, ಮಲೇಷ್ಯಾದ ಸರಾವಕ್ ಮತ್ತು ಸಭಾ ಪ್ರದೇಶ ಹಾಗೂ ಬ್ರೂನೆ ದೇಶಗಳು ಒಂದೇ ದ್ವೀಪದಲ್ಲಿವೆ. ಬ್ರೂನೆ ಗಾತ್ರ ಸುಮಾರು 5,765 ಸ್ಕ್ವೇರ್ ಕಿಲೋಮೀಟರ್. ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ ಮೈಸೂರು ಜಿಲ್ಲೆ ಗಾತ್ರನೇ 6,854 ಚದರ ಕಿಲೋಮೀಟರ್. ಈ ದೇಶದ ರಾಜಧಾನಿ ಹೆಸರು ಬಂದರ್ ಸೇರಿ ಬೆಗವಾನ್ ಅಂತ. ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ದೇವರ ಬಂದರು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ನೇರವಾಗಿ ಈ ಸ್ಥಳಕ್ಕೆ ಭಾರತದ ಕನೆಕ್ಷನ್ ಇರೋದು ಗೊತ್ತಾಗುತ್ತೆ. ಇತಿಹಾಸದಲ್ಲಿ ಭಾರತ ಈ ದೇಶದೊಂದಿಗೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಿದ್ದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ. ಇಲ್ಲಿನ ಜನಸಂಖ್ಯೆ ಸುಮಾರು 4.55 ಲಕ್ಷ ಅಷ್ಟೇ. ಈ ಪೈಕಿ ಸುಮಾರು 14,000 ಭಾರತೀಯರಿದ್ದಾರೆ. 14ನೇ ಶತಮಾನದಿಂದ ಒಂದೇ ಕುಟುಂಬ ಈ ದೇಶದಲ್ಲಿ ಅಧಿಕಾರದಲ್ಲಿದೆ. 14ನೇ ಶತಮಾನದಿಂದ ಒಂದೇ ಫ್ಯಾಮಿಲಿ. ಈಗಿರೋ 30ನೇ ಸುಲ್ತಾನ ಹಾಗೂ ಪ್ರಧಾನಿ ಹೆಸರು ಹಸನ್ ಬೋಲ್ಕಿಯಾ ಅಂತ. ಸದ್ಯ 2.5 ಲಕ್ಷ ಕೋಟಿ ರೂಪಾಯಿ ಒಡೆಯರಾಗಿರೋ ಇವರು ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ರು. ಬ್ರಿಟನ್ನಿಂದ ಬಾರ್ಬರ್ ಕರೆಸಿ, ಅಂದರೆ ಕಟಿಂಗ್ ಎಲ್ಲ ಮಾಡ್ಸೋಕ್ಕೆ, ಕ್ಷೌರ ಮಾಡ್ಸೋಕ್ಕೆ ಬ್ರಿಟನ್ನಿಂದ ಕರೆಸಿ ಹೇರ್ ಕಟ್ ಮಾಡಿಸಿಕೊಂಡು ಅವರಿಗೆ ದುಬಾರಿ ಚಾರ್ಜಸ್ ಕೂಡ ಕೊಡ್ತಾ ಇದ್ರು. ಚಿನ್ನ ಲೇಪಿತ ವಿಮಾನಗಳಲ್ಲಿ ಓಡಾಡ್ತಾರೆ ಇವರು. ಇವ್ರ ಬಗ್ಗೆ ನಾವು ಈ ಹಿಂದೆ ಒಂದು ವಿಶೇಷ ವರದಿಯನ್ನು ಮಾಡಿದ್ವಿ. 1967ರಿಂದ ಅಧಿಕಾರದಲ್ಲಿರೋ ಇವರ ವೆಚ್ಚ ವೈಭೋಗಗಳನ್ನು ಆ ವರದಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸದ್ಯ ಜಗತ್ತಲ್ಲಿ ಒಂದು ದೇಶದ ಸಂಪೂರ್ಣ ರಾಜ್ಯಭಾರ ಮಾಡ್ತಿರೋ ಮೊನಾರ್ಕ್ಗಳಲ್ಲಿ ಇವರು ಕೂಡ ಒಬ್ರು. ಬ್ರೂನೆ ಬಿಟ್ಟರೆ ಎಸ್ವಾಟಿನಿ, ಒಮಾನ್, ಸೌದಿ ಅರೇಬಿಯಾ, ವ್ಯಾಟಿಕನ್ ಸಿಟಿ ಹಾಗೂ UAEಗಳಲ್ಲಿ ಮಾತ್ರ ಕಂಪ್ಲೀಟ್ ಮೊನಾರ್ಕಿ, ರಾಜಪ್ರಭುತ್ವ ಇದೆ. ಭಾರತದೊಂದಿಗೆ ಐತಿಹಾಸಿಕ ಸಂಬಂಧ. ಮಾಲೆ ಭಾಷೆಗೂ ಸಂಸ್ಕೃತಕ್ಕೂ ಇದೆ ಲಿಂಕ್. ಬ್ರೂನೆ ಒಂದು ಸುನ್ನಿ ಮುಸ್ಲಿಂ ಮೆಜಾರಿಟಿ ರಾಷ್ಟ್ರ. 82.1% ಮುಸ್ಲಿಮ್ಸ್ ಇದ್ದಾರೆ. ಈ ಪೈಕಿ ಮಾಲೆ ಜನಾಂಗದ ಜನ ಜಾಸ್ತಿ ಇದ್ದಾರೆ ಜನಾಂಗೀಯವಾಗಿ. ಇವರ ಭಾಷೆ ಕೂಡ ಮಾಲೆ. ಈ ಭಾಷೆಯಲ್ಲಿ ಬಹಳಷ್ಟು ಸಂಸ್ಕೃತ ಪದಗಳಿವೆ. ದೀರ್ಘಾಯು, ಶ್ರೀಜನ, ಅನುಗ್ರಹ ಅನ್ನೋ ಪದಗಳನ್ನು ಬ್ರೂನೆಯ ಸುನ್ನಿ ಮುಸ್ಲಿಮರು ತಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಾರೆ. ಬ್ರೂನೆ ರಾಜಕುಟುಂಬ ವಾಸಿಸ್ತಿರೋ ಜಗತ್ತಿನ ಅತಿದೊಡ್ಡ ರೆಸಿಡೆನ್ಷಿಯಲ್ ಅರಮನೆ ಇಸ್ತಾನ ನೊರುಲ್ ಇಮಾಮ್ನಲ್ಲಿ ಏನಾದರೂ ಕಾರ್ಯಗಳಾದರೆ ಭಾರತದ ರೀತಿಯಲ್ಲೇ ಸಾಂಪ್ರದಾಯಿಕ ಸಂಗೀತವನ್ನು ಮೊಳಗಿಸಲಾಗುತ್ತೆ. ನಗಾರಿ ಬಾರಿಸ್ತಾರೆ, ಶಹನಾಯಿ ಮೊಳಗಿಸ್ತಾರೆ. ಮದುವೆಗಳಲ್ಲಿ ಮೆಹಂದಿ, ಶ್ರೀಗಂಧವನ್ನು ಬಳಸ್ತಾರೆ. ಭಾರತದಲ್ಲಿ ಪ್ರಣಾಮ ಮಾಡೋ ರೀತಿ ಅಲ್ಲೂ ಕೂಡ ಪ್ರಣಾಮದ ಮೂಲಕ ಗ್ರೀಟ್ ಮಾಡಲಾಗುತ್ತೆ. ಅಲ್ಲಿನ ಕೋಟಾಬಾಟು ಪ್ರದೇಶದಲ್ಲಿ ಉತ್ಖನನ ಮಾಡಿದಾಗ ಭಾರತೀಯ ಶೈಲಿಯ ದೇವಸ್ಥಾನದ ಮಾದರಿಗಳು, ಕಮಲದ ಹೂವು, ಬಲಿಪೀಠಗಳ ಮಾದರಿಗಳು ಸಿಕ್ಕಿವೆ. ಅಲ್ಲಿರೋ ಭಾರತೀಯರು ದೇಶದ ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಭಾರತ ಬ್ರೂನೆಗಳ ಸಂಬಂಧ ವೃದ್ಧಿಗೂ ಇವರ ವೃತ್ತಿಪರತೆ ಮತ್ತು ಡೆಡಿಕೇಶನ್ ಕಾರಣವಾಗಿದೆ. ಮೊದಲ ಬಾರಿಗೆ ಭಾರತ ಪ್ರಧಾನಿಯಿಂದ ದ್ವಿಪಕ್ಷೀಯ ಭೇಟಿ. ಮೋದಿ 3ನೇ ಅವಧಿಯಲ್ಲಿ ಮೊದಲ ಮುಸ್ಲಿಂ ರಾಷ್ಟ್ರ. ಸ್ನೇಹಿತರೆ, 1984ರಲ್ಲಿ ಬ್ರೂನೆ ಬ್ರಿಟಿಷರಿಂದ ಇಂಡಿಪೆಂಡೆಂಟ್ ಕಂಟ್ರಿ ಆಯಿತು. ಆಗಿನಿಂದ ಭಾರತದ ಯಾವುದೇ ಪ್ರಧಾನಿ ಅಲ್ಲಿಗೆ ಭೇಟಿ ಕೊಟ್ಟಿರಲಿಲ್ಲ. 2013ರಲ್ಲಿ PM ಮನಮೋಹನ್ ಸಿಂಗ್ ಆಸಿಯಾನ್ ಸಮ್ಮಿಟ್ಗಾಗಿ ಭೇಟಿ ಕೊಟ್ಟಿದ್ರು. ಇದೀಗ PM ಮೋದಿ 3ನೇ ಬಾರಿಗೆ ಅಧಿಕಾರ ಹಿಡಿದ ಮೇಲೆ ಹೋಗ್ತಿರೋ ಮೊದಲ ಮುಸ್ಲಿಂ ರಾಷ್ಟ್ರ ಇದು. 2 ದಿನ PM ಮೋದಿ ಬ್ರೂನೆನಲ್ಲಿದ್ದು ಅದಾದ್ಮೇಲೆ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಹಾರಿ ಸಿಂಗಪುರ್ಗೆ ಹೋಗ್ತಾ ಇದ್ದಾರೆ. ಸದ್ಯ ಮಂಗಳವಾರ ಬ್ರೂನೆ ಕ್ರೌನ್ ಪ್ರಿನ್ಸ್ ಹಾಜಿ ಅಲ್ ಮುಕ್ತಾದಿ ಬಿಲ್ಲಾ PM ಮೋದಿಯನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. PM ಮೋದಿ ಮೊದಲು ಸುಲ್ತಾನ್ ಬೋಲ್ಕಿಯಾ ಜೊತೆ 1-to-1 ಮೀಟಿಂಗ್ ಮಾಡಿ ನಂತರ ನಿಯೋಗ ಮಟ್ಟದ ಮಾತುಕತೆ ನಡೆಸ್ತಾರೆ. ಇದು ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 40ನೇ ವರ್ಷ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಭಾರತ ಬ್ರೂನೆ ನಡುವಿನ ವ್ಯಾಪಾರ, ವ್ಯವಹಾರ, ರಕ್ಷಣಾ ಸಹಕಾರ, ಇಂಧನ, ಸ್ಪೇಸ್ ಟೆಕ್ನಾಲಜಿ, ಆರೋಗ್ಯ ಸಹಕಾರ ಸೇರಿ ಹಲವು ಸೆಕ್ಟರ್ಗಳ ಸಹಯೋಗಕ್ಕೆ ಬೂಸ್ಟ್ ಕೊಡೋಕೆ ಈ ಭೇಟಿ ಮುಖ್ಯವಾಗುತ್ತೆ. ಆಗಲೇ ಹೇಳಿದ ಹಾಗೆ ಬ್ರೂನೆ ದಕ್ಷಿಣ ಚೀನಾ ಸಮುದ್ರದ ಕರಾವಳಿ ಹೊಂದಿರೋ ಪ್ರದೇಶ. ಹಾಗಾಗಿ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರಾಷ್ಟ್ರ. ಸ್ಪೇಸ್ ಸೆಕ್ಟರ್ ನಲ್ಲಿ ಮಹತ್ವದ ಪಾರ್ಟ್ನರ್.
ಕಳೆದ ಒಂದು ದಶಕದಲ್ಲಿ ಭಾರತ ಬ್ರೂನೆ ವ್ಯಾಪಾರ ಸುಮಾರು $500 ಮಿಲಿಯನ್, ಅಂದರೆ ಸುಮಾರು 4,000 ಕೋಟಿ ರೂಪಾಯಿ ಆಸುಪಾಸು ಇದೆ. ಬ್ರೂನೆ ಭಾರತಕ್ಕೆ ಪೆಟ್ರೋಲಿಯಂ ಸಪ್ಲೈ ಮಾಡ್ತಾ ಇದೆ. ಇತ್ತೀಚೆಗೆ ಭಾರತ ಹೆಚ್ಚು ರಷ್ಯಾ ಇಂಧನವನ್ನು ಖರೀದಿ ಮಾಡ್ತಿರೋದಕ್ಕೆ ಬ್ರೂನೆ ಜೊತೆಗಿನ ವ್ಯಾಪಾರ ಚೂರು ಕಮ್ಮಿಯಾಗಿತ್ತು. ಆದರೆ ಮತ್ತೆ ವ್ಯಾಪಾರಕ್ಕೆ ಬೂಸ್ಟ್ ಕೊಟ್ಟು ಬ್ರೂನೆನಿಂದ LNG ಆಮದು ಮಾಡಿಕೊಳ್ಳೋ ಬಗ್ಗೆ ಚರ್ಚೆ ಮಾಡೋದಾಗಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಇದುವರೆಗೆ ಬ್ರೂನೆ ಜೊತೆಗೆ ಭಾರತಕ್ಕೆ ಹೇಳಿಕೊಳ್ಳುವಂತ ರಕ್ಷಣಾ ಸಂಬಂಧ ಇರಲಿಲ್ಲ. ಇದೀಗ ಭಾರತ ಇದಕ್ಕೂ ಪುಷ್ ಕೊಡ್ತಾ ಇದೆ. ಎರಡೂ ದೇಶಗಳ ಸಿಬ್ಬಂದಿಯನ್ನು ಒಳಗೊಂಡ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ರಚಿಸುವ ಬಗ್ಗೆ ಮಾತುಕತೆ ನಡೀತಾ ಇದೆ. ಇನ್ನು PM ಮೋದಿಯವರ ಈ ಭೇಟಿಗೆ ಹೆಚ್ಚಿನ ಮಹತ್ವ ಸಿಗ್ತಾ ಇರೋದು ಎರಡೂ ದೇಶಗಳ ಸ್ಪೇಸ್ ಕೋಆಪರೇಷನ್ನಿಂದ. ಬ್ರೂನೆ ಸ್ಪೇಸ್ ಸೆಕ್ಟರ್ನಲ್ಲಿ ಭಾರತಕ್ಕೆ ವ್ಯಾಲ್ಯೂಬಲ್ ಸಪೋರ್ಟ್ ಕೊಡ್ತಾ ಇದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ಜೈದೀಪ್ ಮಜುಮ್ದಾರ್ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಭಾರತ ಬ್ರೂನೆನಲ್ಲಿ ಗ್ರೌಂಡ್ ಸ್ಟೇಷನ್ ನಿರ್ಮಾಣ ಮಾಡಿ ಆ ಮೂಲಕ ಭಾರತದ ರಾಕೆಟ್ ಲಾಂಚ್ಗಳು ಹಾಗೂ ಸ್ಯಾಟಲೈಟ್ ಆಪರೇಷನ್ಗಳಿಗೆ ಸಹಕಾರ ಪಡೆಯುವ ಅಗ್ರಿಮೆಂಟ್ ಮಾಡಿಕೊಂಡಿತ್ತು. ಇದರ ಪರವಾಗಿ ಬ್ರೂನೆಯ ಸ್ಪೇಸ್ ರಿಸರ್ಚ್ ಹಾಗೂ ಅಲ್ಲಿನ ವಿಜ್ಞಾನಿಗಳ ಟ್ರೈನಿಂಗ್ಗೆ ಭಾರತ ಹೆಲ್ಪ್ ಮಾಡುತ್ತೆ. ಅದರಂತೆ 2000ನೇ ಇಸವಿಯಲ್ಲೇ ಬ್ರೂನೆನಲ್ಲಿ ಭಾರತ ಟೆಲಿಮೆಟ್ರಿ, ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ಸ್ಟೇಷನ್ ಅನ್ನು ಸ್ಥಾಪಿಸಿ ಆಪರೇಟ್ ಮಾಡ್ತಾ ಇದೆ. ಭಾರತದಿಂದ ಪೂರ್ವದ ಕಡೆಗೆ ಲಾಂಚ್ ಆಗೋ ಎಲ್ಲ ಸ್ಯಾಟಲೈಟ್ಗಳು, ಲಾಂಚಿಂಗ್ ವೆಹಿಕಲ್ಗಳು ಆಪರೇಟ್ ಆಗುವುದು ಇಲ್ಲಿಂದಲೇ. 2016ರಲ್ಲಿ ಸೈನ್ ಮಾಡಿ 2021ರಲ್ಲಿ ರಿನ್ಯೂ ಆಗಿರೋ MOU ಪ್ರಕಾರ ಎರಡೂ ದೇಶಗಳ ನಡುವೆ ಹೈ ಲೆವೆಲ್ ಮಾತುಕತೆ, ನೇವಿ ಹಾಗೂ ಕೋಸ್ಟ್ ಗಾರ್ಡ್ ಶಿಪ್ ಎಕ್ಸ್ಚೇಂಜ್ ವಿಸಿಟ್ಗಳು, ಸಿಬ್ಬಂದಿ ಟ್ರೈನಿಂಗ್ ಮತ್ತು ಜಂಟಿ ಯುದ್ಧಾಭ್ಯಾಸಗಳು ನಡೀತಾನೆ ಇವೆ. ಆಕ್ಟ್ ಈಸ್ಟ್ ಪಾಲಿಸಿಗೆ ಒತ್ತು. ಚೀನಾ ಟ್ಯಾಕಲ್ ಮಾಡೋಕೆ ಅವರದ್ದೇ ಅಸ್ತ್ರ ಬಳಕೆ. ಚೀನಾ ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನ ಬುಟ್ಟಿಗೆ ಹಾಕೊಂಡು ಭಾರತವನ್ನ ಕಟ್ಟ ಹಾಕೋ ಪ್ರಯತ್ನ ನಡೆಸ್ತಾನೆ ಇರುತ್ತೆ. ಲಂಕಾ, ಮಾಲ್ಡೀವ್ಸ್ ಆಯಿತು, ಈಗ ಮಯನ್ಮಾರ್ಗೆ ಸೇರಿದ ಗ್ರೇಟ್ ಕೋಕೋ ಐಲ್ಯಾಂಡ್ಸ್ ಅಲ್ಲಿ ಏರ್ ಸ್ಟ್ರಿಪ್ ನಿರ್ಮಾಣ ಮಾಡ್ತಾ ಇದೆ ಚೀನಾ. ಇದರ ಪಕ್ಕದಲ್ಲಿ ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬರ್ತವೆ. ಕಳೆದ 2 ದಶಕಗಳಲ್ಲಿ ಚೀನಾ ತಾನು ಬೆಳೆಯೋದ್ರೊಂದಿಗೆ ಏಷ್ಯಾ ಪ್ಯಾಸಿಫಿಕ್ನ ಜಿಯೋ ಪಾಲಿಟಿಕ್ಸ್ ಅನ್ನ ಚೇಂಜ್ ಮಾಡೋಕೆ ಪ್ರಯತ್ನ ಪಟ್ಟಿದೆ. ಇಡೀ ಆಸಿಯಾನ್ ಪ್ರದೇಶ ಇಂಡೋ ಪ್ಯಾಸಿಫಿಕ್ನ ಕ್ರೂಷಿಯಲ್ ಲೊಕೇಶನ್ ಅಲ್ಲಿದೆ. ಭಾರತದ ರೀತಿ ಅಲ್ಲೂ ಕೂಡ ರ್ಯಾಪಿಡ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ಭಾರತಕ್ಕೆ ವ್ಯಾಪಾರದಲ್ಲೂ ಇಂಪಾರ್ಟೆಂಟ್ ಹಾಗೂ ಸ್ಟ್ರಾಟಜಿಕಲಿ ಕೂಡ ಈ ಪ್ರದೇಶ ಬಹಳ ಕ್ರೂಷಿಯಲ್. ಸೊ ಚೀನಾ ಸ್ಟೈಲ್ನಲ್ಲೇ ಆಸಿಯಾನ್ ಪ್ರದೇಶಗಳಲ್ಲಿ ಹೋಗಿ, ಚೀನಾದ ಹಿತ್ತಲ ಭಾಗಕ್ಕೆ ಹೋಗಿ ಭಾರತ ಪ್ರಭಾವ ಜಾಸ್ತಿ ಮಾಡಿಕೊಡ್ತಾ ಇದೆ. 2014ರಲ್ಲೇ ಮೋದಿ ಸರ್ಕಾರ ಶುರುವಾಗೋ ಟೈಮ್ನಲ್ಲಿ ಲುಕ್ ಈಸ್ಟ್ ಪಾಲಿಸಿಯನ್ನ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಚೇಂಜ್ ಮಾಡ್ಕೊಂಡಿದ್ರು. ಆಗ್ಲಿಂದಾನೇ ಏಷ್ಯಾ ಪ್ಯಾಸಿಫಿಕ್ ರಾಷ್ಟ್ರಗಳಿಗೆ ಭಾರತದೊಂದಿಗೆ ಸಂಬಂಧ ಮತ್ತಷ್ಟು ಜಾಸ್ತಿ ಆಗೋಕೆ ಶುರುವಾಯಿತು. ಆಸಿಯಾನ್ ರಾಷ್ಟ್ರಗಳು ಭಾರತವನ್ನ ಚೀನಾಗೆ ಆಲ್ಟರ್ನೇಟಿವ್ ಆಗಿ ನೋಡೋಕ್ಕೂ ಕೂಡ ಶುರು ಮಾಡಿವೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಈಗ ಆಲ್ರೆಡಿ ಫಿಲಿಪೈನ್ಸ್ ಭಾರತದ ಸ್ನೇಹಿತ. ದೊಡ್ಡ ಪ್ರಮಾಣದ ಮಿಲಿಟರಿ ಸಂಬಂಧ ಇದೆ. ವಿಯೆಟ್ನಾಂ ಜೊತೆಗೆ ಇತ್ತೀಚೆಗೆ ವ್ಯಾಪಾರ ಹೆಚ್ಚಾಗ್ತಾ ಇದೆ. ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಈ ದೇಶ ಭಾರತಕ್ಕೆ ದೊಡ್ಡ ಪಾರ್ಟ್ನರ್ ಆಗ್ತಾ ಇದೆ. ವಿಯೆಟ್ನಾಂ ದಕ್ಷಿಣ ಚೀನಾ ಸಮುದ್ರದಲ್ಲಿ ವಿಶಾಲ ತೀರ ಪ್ರದೇಶ ಹೊಂದಿರೋ ರಾಷ್ಟ್ರ ಕೂಡ ಹೌದು. ಇನ್ನು ಸಿಂಗಪುರ್ ಅಂತೂ ಭಾರತದ 6ನೇ ಅತಿದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್, ಭಾರತದ ಅತಿದೊಡ್ಡ ವಿದೇಶಿ ಬಂಡವಾಳ ಹೂಡಿಕೆಯ ಮೂಲ ಕೂಡ ಹೌದು. ಇದೀಗ ಬ್ರೂನೆ ಜೊತೆಗೂ ಸಂಬಂಧ ಇಂಪ್ರೂವ್ ಮಾಡ್ಕೊಳ್ಳೋಕೆ ಭಾರತ ಮುಂದಾಗಿದೆ. ಅಲ್ಲದೆ ದೊಡ್ಡ ಪಾರ್ಟ್ನರ್ ಅಲ್ಲದೆ ಹೋದರೂ ಕೂಡ PM ಮೋದಿ ಅಲ್ಲಿಗೆ ಭೇಟಿ ಕೊಡ್ತಿರೋದು ಈ ಭಾಗದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಜೊತೆಗೆ ಭಾರತ ಸಣ್ಣ ಪುಟ್ಟ ರಾಷ್ಟ್ರ ಆದರೂ ಪರವಾಗಿಲ್ಲ, ಈ ಭಾಗದ ಪ್ರತಿಯೊಂದು ಬೆಳವಣಿಗೆಯೂ ನಮಗೆ ಮುಖ್ಯ ಅಂತ ಈ ಪ್ರದೇಶಕ್ಕೆ ಮಹತ್ವ ಕೊಡ್ತಿರೋದು ಕೂಡ ಇಲ್ಲಿ ಸಾಬೀತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.